ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ ಪುಸಲಾಯಿಸಿ ನಂಬಿಸಿ ಹಿಂದೂ ಯುವತಿಗೆ ಯುವಕ ಮೋಸ ಮಾಡಿದ್ದಾನೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇದು ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಅಂತ. ನಿನ್ನ ಮದುವೆ ಆಗ್ತೀನಿ ಅಂತ ಬಹಳಷ್ಟು ಬಾರಿ ಹೇಳಿ ನಂಬಿಸಿ ಹಿಂದೂ ಯುವತಿಗೆ ಯುವಕ ಮೋಸ ಮಾಡಿದ್ದಾನೆ. ಹಿಂದೂ ಯುವತಿಯ ಜೊತೆಗೆ ಲವ್ ಮಾಡಿ ಮುಸ್ಲಿಂ ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಮಾಡ್ಕೊಳ್ತಾನೆ. ಮೊಹಮ್ಮದ್ ಇಶಾಕ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಈಗ ನೊಂದ ಯುವತಿ. HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಲವ್ ಜಿಹಾದ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗ್ತಾನೆ ಆ ವ್ಯಕ್ತಿ, ಸ್ನೇಹ ಬೆಳೆಸ್ತಾರೆ, ಆಮೇಲೆ ಲವ್ ಆಗುತ್ತೆ. ತದನಂತರ ಅವನು ಯುವತಿಗೆ ಮೋಸ ಮಾಡಿಬಿಡ್ತಾನೆ. ಎಲ್ಲವೂ ಶುರುವಾಗಿದ್ದು 2024 ಅಕ್ಟೋಬರ್ 17ನೇ ತಾರೀಕು. ಅವತ್ತು ಮೊಹಮ್ಮದ್ ಇಶಾಕ್ ಪರಿಚಯ ಆಗಿರ್ತಾನೆ ಆಕೆಗೆ. ಪ್ರೀತಿ ಮಾಡ್ತೀನಿ ಅಂತ ಪ್ರೇಮದ ಮೆಸೇಜ್ ಮಾಡಿ ಆ ಯುವತಿಯನ್ನ ನಂಬಿಸ್ತಾನೆ ಆ ಯುವಕ. 2024 ಅಕ್ಟೋಬರ್ 30ನೇ ತಾರೀಕು ತಣಿಸಂದ್ರದ ಮಾಲ್ನಲ್ಲಿ ಇಬ್ರು ಭೇಟಿ ಆಗ್ತಾರೆ. ಆಮೇಲೆ ನಿನ್ನ ಮನೆಯವರ ಜೊತೆಗೆ ಮಾತಾಡಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸ್ತಾನೆ, ಪುಸಲಾಯಿಸ್ತಾನೆ. ಅವತ್ತೇ ದಾಸರಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಕೂಡ ಬುಕ್ ಮಾಡ್ತಾನಂತೆ ಈತ. ಮದುವೆ ಆಗ್ತೀನಿ ಅಂತ ನಂಬಿಸಿ ಪದೇ ಪದೇ ಲೈಂಗಿಕ ಕ್ರಿಯೆಯನ್ನು ನಡೆಸಿರ್ತಾನಂತೆ. ಆತನಿಗೆ ಹುಡುಗಿಯರ ಪರಿಚಯ ಇರೋದು ಯುವತಿಗೆ ಗೊತ್ತಾಗುತ್ತೆ. ಎಲ್ಲ ಹುಡುಗಿರಿಗೂ ಈತ ಹಿಂಗೆ ಮೆಸೇಜ್ ಮಾಡ್ತಿದ್ದ ಇವನು ಅನ್ನೋದು ಗೊತ್ತಾಗಿದೆ ಆ ಯುವತಿಗೆ. ಅದಾದಮೇಲೆ ಈ ವರ್ಷ ಅಂದರೆ 2025 ಸೆಪ್ಟೆಂಬರ್ 14ನೇ ತಾರೀಕು ಮುಸ್ಲಿಂ ಯುವತಿ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಳ್ತಾನೆ ಆತ. ಫಸ್ಟ್ ಹೇಳಿದ್ದೇನು, ಆ ಹಿಂದೂ ಯುವತಿಗೆ ನಿನ್ನನ್ನೇ ಮದುವೆ ಆಗ್ತೀನಿ ಮನೆಯವರ ಹತ್ರ ಮಾತಾಡಿ ಅಂತ ಹೇಳಿರ್ತಾನೆ. ಈಗ ನೋಡಿದ್ರೆ ಬೇರೆ ಯುವತಿಯ ಜೊತೆಗೆ ಅಂದರೆ ಮುಸ್ಲಿಂ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾನೆ. ಈ ವಿಚಾರ ತಿಳಿದ ತಕ್ಷಣ ಯುವಕನಿಗೆ ಪ್ರಶ್ನೆ ಮಾಡ್ತಾಳೆ ಯುವತಿ. ನಿನ್ನ ದಾರಿ ನೀನು ನೋಡ್ಕೊ ಅಂತ ಹೇಳಿದ್ನಂತೆ ಆತ. ಕರೆ ಮಾಡಿದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನಂತೆ. ಈಗ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಾಥಮಿಕ ಹಂತದ ತನಿಖೆ ಯಾವ ಹಂತದಲ್ಲಿದೆ, ಯುವತಿ ಹೇಳೋದೇನು? ಶರತ್, HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೊಹಮ್ಮದ್ ಇಶಾಕ್ ಎನ್ನುವಂತಹ ಮುಸ್ಲಿಂ ಯುವಕನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಅಂತ ಹೇಳಿದ್ರೆ ಹಿಂದೂ ಯುವತಿಯನ್ನ ನಂಬಿಸಿ ಆತ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟು ಅದಾದ ಬಳಿಕ ಆಕೆಯ ಜೊತೆ ಹೊರಗಡೆ ಎಲ್ಲ ಸುತ್ತಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾನೆ ಅಂತ ಹೇಳಿ ಆರೋಪಿಸಿ ಈಗ ಯುವತಿ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಒಂದು FIR ಕೂಡ ದಾಖಲಾಗಿರುವಂತದ್ದು. ಅಂದ್ರೆ 2024ರಲ್ಲಿ ಈ ಯುವತಿಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾದಂತಹ ಇಶಾಕ್ ಮೆಸೇಜ್ಗಳನ್ನ ಮಾಡ್ತಾನೆ. ಅದಾದ ಬಳಿಕ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾನೆ. ಒಮ್ಮೆ ಆಕೆಯನ್ನ ಭೇಟಿ ಮಾಡಬೇಕು ಅಂತ ಹೇಳಿ ತಣಿಸಂದ್ರದ ಮಾಲ್ ಬಳಿಯನ್ನ ಕರೆಸ್ಕೊಳ್ತಾನೆ. ಅದಾದ ಬಳಿಕ ಆಕೆಯನ್ನ ನಾನು ನಿನ್ನೊಟ್ಟಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸ್ತಾನೆ. ಹೇಗೂ ಮದುವೆ ಆಗ್ತೀವಲ್ಲ ಅಂತ ಹೇಳಿ ಆಕೆಯನ್ನ ರೂಮಲ್ಲಿ ಒಂದು ಲಾಡ್ಜ್ ಅಲ್ಲಿ ಹೋಟೆಲ್ ನಲ್ಲಿ ಒಂದು ರೂಮ್ ಅನ್ನು ಬುಕ್ ಮಾಡ್ತಾರೆ. ಅಲ್ಲಿಗೆ ಹೋದಂತ ನಂತರದಲ್ಲಿ ಆಕೆಯನ್ನ ಪುಸಲಾಯಿಸಿ ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡ್ತಾನೆ. ಅದಾದ ಬಳಿಕ ನಿರಂತರವಾಗಿ ಹೀಗೆ ಸುಮಾರು 1 ವರ್ಷಗಳ ಕಾಲ ಸುತ್ತಾಟವನ್ನು ಮಾಡ್ತಾನೆ. ಹಲವು ಬಾರಿ ಆಕೆಯ ಮೇಲೆ ಲೈಂಗಿಕ ಕ್ರಿಯೆಯನ್ನು ನಡೆಸಿರ್ತಾನೆ. ಜೊತೆಗೆ ಮದುವೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ಆಕೆ ಒಂದು ಪ್ರಪೋಸಲ್ ಅನ್ನ ಮುಂದಿಟ್ಟಂತ ವೇಳೆಯಲ್ಲಿ ಆತ ಇಂದು ನಾಳೆ ಅಂತ ಹೇಳಿ ಕಾಲಹರಣ ಮಾಡ್ತಾ ಇರ್ತಾನೆ. ಕೊನೆಗೆ ಹಾಗೆ ಅವನಿಗೆ ಒಂದು ಎಂಗೇಜ್ಮೆಂಟ್ ಆಗಿರುವಂತ ವಿಚಾರ ಕೂಡ ಈಕೆಗೆ ತಿಳಿಯುತ್ತೆ. ಮದುವೆ ಮಾಡ್ಕೊಳ್ಳಿ ಅಂದ್ರೆ ಇಲ್ಲ, ಮನೆಯಲ್ಲಿ ನನಗೆ ಒಪ್ತಾ ಇಲ್ಲ, ಮುಸ್ಲಿಂ ಯುವತಿಯ ಜೊತೆ ಒಂದು ಎಂಗೇಜ್ಮೆಂಟ್ ಆಗಿದೆ, ನಿನ್ನ ಜೊತೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನನ್ನ ಮರೆತು ಬಿಡು ಅಂತ ಹೇಳಿ ಈಸಿಯಾಗಿ ಆಕೆಗೆ ಹೇಳ್ತಾನೆ. ಇದರಿಂದ ಆಕೆ ಘಾಸಿಗೊಳ್ತಾಳೆ. ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಆತ ಯಾವುದೇ ರೀತಿಯಾಗಿ ಕೂಡ ಈಕೆಯನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಸೊ ಏನಾದ್ರೂ ಇದನ್ನೇ ಮುಂದುವರೆಸಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನೇ ಹಾಕಿದ್ದಾನೆ ಅಂತ ಹೇಳಿ ಆಕೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ದಾಖಲಿಸಿಕೊಂಡಿರುವಂತಹ HSR ಲೇಔಟ್ ಪೊಲೀಸರು ಕೂಡ ಈ ಆರೋಪಿಯ ಪತ್ತೆಗೆ ಕೂಡ ಮುಂದಾಗಿರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.